ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಲ ಕಚೇರಿಯಲ್ಲಿ ಬಿಎಲ್ಎ2ಗಳ ಸಭೆ ಹಾಗೂ ಫೆಬ್ರವರಿ 8ರಂದು ನಡೆಯುವ ಜಿರಾಮ್ಜಿ ಯೋಜನೆಯ ಕುರಿತು ಅಂಬರೀಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಪ್ರತಿದಿನ 3 ಮಹಾಶಕ್ತಿ ಕೇಂದ್ರಗಳಲ್ಲಿ ಸಭೆ ನಡೆಸಿ ರಾಜ್ಯ, ಜಿಲ್ಲಾ, ತಾಲೂಕು ಹಾಗೂ ಎಲ್ಲಾ ಹೋಬಳಿ ಮಟ್ಟಗಳಲ್ಲಿ ಸೂಚಿಸಿದ ಕೆಲಸವನ್ನ ಆಗಿಂದಾಗೆ ಪೂರೈಸಿ ಸಹಕರಿಸಿ ತಾಲೂಕಿನಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ, ಅದನ್ನು ಇನ್ನಷ್ಟು ಬಲಿಷ್ಠ ಮಾಡಲು ನಾಯಕರೊಂದಿಗೆ ಕೈಜೋಡಿಸಿ ಎಂದು ತಿಳಿಸಿದರು. ದೇವನಹಳ್ಳಿ ಟೌನಿನ ಪದಾಧಿಕಾರಿಗಳು ಎಲ್ಲ ಆಗ್ಬಿಡ್ಬೇಕು. ಅದೊಂದು ಪದಾಧಿಕಾರಿಗಳಿಗೆ ಟೈಮ್ಗೆ ನಾವೆಲ್ಲರೂ ಬರ್ತೀವಿ. ಹಂಗಾಗಿ ನಿಮ್ಗೂ ಸಮಸ್ಯೆ ಆಗೋದು ಬೇಡ. ಅಲ್ಲಿ ಯಾರ್ಯಾರು ರಾಜ್ಯ, ಜಿಲ್ಲೆ ಯಾರಿದ್ದಾರೆ, ರಾಜ್ಯಕ್ಕೆ ಯಾರಿದ್ದಾರೆ ಅದರದ್ದು ಕೂಡ ನಮಗೆ ಪಟ್ಟಿ ಕೇಳಿದ್ದಾರೆ. ಯಾರ್ಯಾರು ಜಿಲ್ಲೆಗೆ ಪದಾಧಿಕಾರಿಗಳಿದ್ದಾರೆ, ರಾಜ್ಯ ಪದಾಧಿಕಾರಿಗಳಿದ್ದಾರೆ ಅಂತ ಅವರೆಲ್ಲ ಒಳಗೊಂಡು ನೀವೊಂದು ಡೇಟ್ ಹೇಳಿದ್ರೆ ನಾವು 2 ದಿವಸ ಮಾಡಬೇಕು ಅಂತ ಈಗಾಗಲೇ ನಿರ್ಣಯ ಮಾಡಿದ್ದೀವಿ. ಬೆಳಗ್ಗೆ 10 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಗಂಟೆಗೆ ಮೂರು ಹೋಬಳಿಯಲ್ಲಿ ಅಂದ್ರೆ 3 ಮಹಾಶಕ್ತಿ ಕೇಂದ್ರದಲ್ಲಿ 1 ದಿವಸ ಮುಗಿಸೋದಂತೆ. ತಾವು ಇವತ್ತು 7 ಜನದಲ್ಲಿ ಈಗ ಇದನ್ನು ಮಾತ್ರ ನಿಜವಾದ ನಮ್ಮ ಜಗದೀಶ್ ಅಣ್ಣನು ಮತ್ತೆ ಅವರು ಟೈಮ್ ಹೇಳ್ತಾರೆ. ಇನ್ನು 6 ಜನ ಇದ್ರೆ ನೀವು ಹೇಳಿದ್ರೆ ಆ ಟೈಮ್ಗೆ ಆ ಹೊತ್ತು ಬರಕ್ ರೆಡಿ. ಅದೊಂದು ನೋಟ್ ಮಾಡ್ಕೊಂಡು ದೇವನಹಳ್ಳಿ ಟೌನ್ ಹೋಬಳಿ ಅಧ್ಯಕ್ಷರಿಂದ ದಯವಿಟ್ಟು ಮನವಿ. ಜಿಲ್ಲೆಯಿಂದ ಏನ್ ಬರ್ತಾ ಇದೆ, ರಾಜ್ಯದಿಂದ ಏನ್ ಬರ್ತಾ ಇದೆ, ತಾಲೂಕಿಂದ ಏನ್ ಬರ್ತಾ ಇದೆ, ತಾಲೂಕು ಕೋರ್ ಕಮಿಟಿ ಏನ್ ಹೇಳ್ತಾರೆ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಏನ್ ಹೇಳ್ತಾರೆ, ದಯವಿಟ್ಟು ನೀವು ಅದಕ್ಕಾಗಿ ಎಲ್ಲಾ ಹೋಬಳಿ ಅಧ್ಯಕ್ಷರು ಜನರಲ್ ಆಗಿ ಹೇಳ್ತಾರೆ, ಯಾರೋ ಒಬ್ಬರನ್ನ ಹೇಳ್ತಾ ಇಲ್ಲ. ತಾವು ಆ ಟೈಮಿಂಗ್ಸ್ ನ ಫಾಲೋ ಮಾಡಬೇಕಾಗಿದೆ. ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ರು ಏನೋ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಮುಂದೂಡೋಕ್ಕಾಗಲ್ಲ. ಇವತ್ತು 8ನೇ ತಾರೀಕು ಕೋರ್ ಕಮಿಟಿ ಮಾಡಬೇಕಂತ ಜಿಲ್ಲೆಗೆ ರಾಜ್ಯದಿಂದ ಆದೇಶ ಮಾಡಿದ್ರೆ ಅವ್ರು ಯಾರು ಬರಲಿ ಬಿಡ್ಲಿ ಅವ್ರ ಆ ಟೈಮ್ ಮಾಡಲೇಬೇಕಾಗ್ತಿದೆ. ಅದನ್ನ ಮುಂದಕ್ಕಾಗೋದ್ರಿಂದ ಮುಂದೂಡೋದು ಅದರ ಆಗೋದಿಲ್ಲ. ಏನೋಣ, ದೇವನಹಳ್ಳಿ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಿರೋದೇ ಆತರ. ರಾಜ್ಯದಿಂದ ಏನ್ ಬರ್ತದೆ, ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರು ನಮ್ಗೆ ಹೇಳ್ತಾರೆ ಇಂಥ ಡೇಟ್ ಅಲ್ಲಿ ನಮ್ಗೆ ಅಷ್ಟೆಲ್ಲ ಡಾಟಾ ಬೇಕು ಅಂತ. ನಾವು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಯಾರು ಕೂಡ ನಾಳೆ ಮಾಡೋಣ, ಇನ್ನು ಲೇಟಾಗಿ ಮಾಡೋಣ, ಇವ್ರು ಯಾರು ಬಂದಿಲ್ಲ, ಅವ್ರು ಯಾರು ಬಂದಿಲ್ಲ, ಅದನ್ನ ಯಾರು ಜನರಲ್ ಆಗಿ ಎಲ್ಲಾರು 7 ಜನ ಹೇಳ್ತಾ ಇದ್ರು. ಯಾರು ಆತರ ಮಾಡೋದು ಬೇಡ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಗದೀಶ್ ಮಾತನಾಡಿ, ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾರ್ಯಕರ್ತರು ಸನ್ನದ್ದರಾಗಿ ಜಿರಾಮ್ಜಿ ಬಗ್ಗೆ ವಿರೋಧ ಪಕ್ಷ ಇಲ್ಲಸಲ್ಲದನ್ನ ಹೇಳಿ ಸಾರ್ವಜನಿಕರಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ಅದರ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕು. ಭಾರತ ಸರ್ಕಾರ ಜನಸಾಮಾನ್ಯರಿಗೆ ನೀಡುತ್ತಿರುವ ಸೌಲಭ್ಯದ ಬಗ್ಗೆ ತಿಳಿಸಿಕೊಡಬೇಕು ಎಂದು ತಿಳಿಸಿದರು. ಮತ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿ 100 ದಿನ ಕೆಲಸವನ್ನು ಕೊಡ್ತಾ ಇದ್ದು ಈಗ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರು 144 ದಿನ ಕೂಲಿಯನ್ನು ಕೊಡುವಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಅದೇ ರೀತಿ 275 ರೂಪಾಯಿ ಏನು ದಿನಕ್ಕೆ ಕೂಲಿ ಕೊಡ್ತಾ ಇದ್ರು ಅದನ್ನು 375 ಅದನ್ನು ಏರಿಕೆ ಮಾಡಿದ್ದಾರೆ. ಮತ್ತೆ ಪಂಚಾಯತಿಗಳಲ್ಲಿ ಏನು ಅವ್ಯವಹಾರಗಳು ನಡೀತಾ ಇತ್ತು, ಈ ಕೂಲಿ ಕಾರ್ಮಿಕರಿಗೆ ಬರ್ತಾರಂಥ ಕಾಸುಗಳನ್ನ ಈ ಕೆಲವು ಕಂಟೆಂಟ್ ಸಪ್ಲೈ ಬರ್ತಾ ಇತ್ತು, ಅದು ಗೊತ್ತಿಲ್ಲದೇ ಸಪ್ಲೈಸು ಮತ್ತು ಈ ಅಧಿಕಾರಿಗಳು ಶಾಮಿಲಾಗಿಲ್ಲ ಏನು ಲಪ್ಪಾಯಿಸ್ತಾ ಇದ್ರು. ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬಡವರಿಗೆ ಹೆಚ್ಚಿನ ದಿನ ಕೂಲಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಇದು ಒಳ್ಳೆ ಬಡವರಿಗೆ ಕೊಟ್ಟಂತ ಒಳ್ಳೆ ಕೊಡುಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದನ್ನು ನಾವೆಲ್ಲರೂ ಕೂಡ ನಾವು ತಾಲೂಕಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ಅದನ್ನು ಎಲ್ಲರೂ ಕೂಡ ಹೇಳಿ ಅವ್ರಿಗೆ ಅನುಮೋದಿಸಬೇಕು. ಸುಮ್ಮನೆ ನಾವು ಭಾರತ ಸರ್ಕಾರ ಏನು ಮಾಡ್ತಿದೆ ಆ ಕೆಲಸಗಳನ್ನ ನಾವು ಮಾತ್ರ ತಿಳ್ಕೊಂಡು ನಾವು ಸುಮ್ಮನೆ ಆಗಲ್ಲ. ಈಗ ನಮ್ಮ ರೆವೆನ್ಯೂ ಹಾಗೆ ಹೇಳ್ತಾ ಇದ್ರು, ಲೀಸ್ಟ್ ನೋಡಿಕೊಂಡು ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಯಾರಿದ್ದಾರೆ, ತಾಲೂಕು ಪಂಚಾಯತಿ ಯಾರಿದ್ದಾರೆ ಅಂತ. ಅದು ಇನ್ನು ಮುಂದೆ ಅದು ಬಾಯಲ್ಲಿ ಬರಲೇಬಾರ್ದು. ಬರಬಾರ್ದಂದ್ರೆ ನಮ್ಗೇನು ನೂತನ ಪದಾಧಿಕಾರಿಗಳು ಏನು ಅಧಿಕಾರವನ್ನು ಕೊಡ್ತವ್ರೆ ಎಲ್ಲರೂ ಕೂಡ ಹೆಚ್ಚಿನ ಜವಾಬ್ದಾರಿ ತಗೊಂಡು ನಮ್ಮ ಭಾರತದಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಪಂಚಾಯತಿಗಳಲ್ಲಿ, ನಮ್ಮ ಹೋಬಳಿಗಳಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಕೂಡ ನಾವೆಲ್ಲ ಮಾಡಬೇಕಾಗ್ತದೆ.